ಎಲ್ಲ ಆತ್ಮಮಿತ್ರರಿಗೆ ಪೂರ್ವಕ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ PSSನ ಎಲ್ಲ ಮಾಸ್ಟರ್ಸ್ಗೆ ಹೃದಯಪೂರ್ವ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 263ನೇ ದಿವಸ. ಈಗ ನನಗೆ ಒಂದು ಮೆಸೇಜ್ ಬಂದಿದೆ. ಮತ್ತೆ ನಾವೆಲ್ಲರೂ August 15 ಒಂದು ಪಬ್ಲಿಕ್ ಪ್ರೋಗ್ರಾಮ್ಗೆ ಸೇರೋಣ. ಇವತ್ತಿಂದ 3 ತಿಂಗಳಿದೆ. ಪ್ರತಿ 3 ತಿಂಗಳು ಎಲ್ಲೋ ಒಂದು ಕಡೆ ಎಲ್ಲ ಸಂಗಮ ಆಗಬೇಕು. ಪ್ರತಿ ಮಾಸ್ಟರ್ಸು ಸಂಗಮ ಆಗಬೇಕು. ಮೊನ್ನೆ ಬುದ್ಧ ಪೂರ್ಣಿಮೆ ಆಯಿತು ಮೇ ಅಲ್ಲಿ. August 15 ಅವತ್ತು ಸ್ವಾತಂತ್ರ್ಯ ದಿವಸ. ನಿಜವಾದ ಆತ್ಮ ಸ್ವಾತಂತ್ರ್ಯ ಇವಾಗ ನಮಗೆ ಎಲ್ಲರಿಗೂ ಬಂದಿದೆ. ಅವತ್ತು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ. ಎಲ್ಲಿ ಮಾಡಬೇಕು ಗೊತ್ತಿಲ್ಲ, ಬಟ್ ಮಾಡ್ತೀವಿ. ಅದು ಬೆಂಗಳೂರಲ್ಲಿ ಇರ್ಬೋದು, ಇಲ್ಲಾಂದರೆ ಬಳ್ಳಾರಿಯಲ್ಲಿ ಇರ್ಬೋದು, ಇಲ್ಲಾಂದರೆ ಬಾಗಲಕೋಟಲ್ಲಿ ಇರ್ಬೋದು. ಅದು ಆಮೇಲೆ ಮೆಸೇಜ್ ತಗೊಂಡು ನಾವು ಪ್ರೊಸೀಡ್ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. 3 ದಿವಸ ಬುದ್ಧ ಪೌರ್ಣಮಿಯಲ್ಲಿ ಈ ಎಲ್ಲ ಮಾಸ್ಟರ್ಸ್ನ ಮೀಟ್ ಮಾಡಿ ನನಗೆ ಒಂದು ವಿಷಯ ಅರ್ಥ ಆಯಿತು. ಏನು ಅಂದರೆ, ಪ್ರತಿಯೊಬ್ಬರು ಸಿನ್ಸಿಯರ್ ಆಗಿದ್ರಿ. ಎಷ್ಟೋ ಮಾಸ್ಟರ್ಸ್ ನನಗೆ ಆ ಯಿಂಗ್ ಯಾಂಗ್ ಚಾಲೆಂಜ್ ಬುಕ್ಕನ್ನು ತೋರಿಸಿದ್ರಿ. ಅದನ್ನು ನೋಡಿ ಎಷ್ಟು ಸಿನ್ಸಿಯರ್ ಆಗಿ ಪ್ರತಿ ದಿವಸ ನೀವು ಬರೀತಾ ಇದ್ದಂತ ನನಗೆ ಗೊತ್ತಾಯಿತು. ಅದು ನೋಡಿದ ಮೇಲೆ ಇನ್ನೂ ಜಾಸ್ತಿ ನಾನು ನಿಮ್ಮೆಲ್ಲರಿಗೆ ಕೊಡಬೇಕು, ಇನ್ನೂ ಸಮಯ ಕೊಡಬೇಕು, ಇನ್ನೂ ಗೈಡೆನ್ಸ್ ಜಾಸ್ತಿ ಕೊಡಬೇಕು ಅಂತ ನನ್ನೊಳಗೆ ಎಷ್ಟೋ ಒಂದು ಫೋರ್ಸು, ಎನರ್ಜಿ ಹೆಚ್ಚಾಗಿದೆ. ಮಾಡೋಣ ಮಾಸ್ಟರ್ಸ್. ಈಗ ಯಿಂಗ್ ಯಾಂಗ್ ಚಾಲೆಂಜ್ 1 ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರಿ ಅನ್ನೋದು ನನಗೆ ಗೊತ್ತಿಲ್ಲ. ಎಷ್ಟು ಜನ, 100, 500, 1000 ನನಗೆ ಗೊತ್ತಾಗ್ತಾ ಇಲ್ಲ. ಯಾರು ನನ್ನ ಹತ್ರ ಡೈಲಿ ವಾಟ್ಸಪ್ ಫೋಟೋ ಮಾಡಿದ್ರು, ಅಲ್ಲಿ ಬುಕ್ ತೋರಿಸಿದ್ರು, ಅದು ಮಾತ್ರ ನನಗೆ ಗೊತ್ತು. ಬೇರೆ ಯಾವುದು ನನಗೆ ಗೊತ್ತಿಲ್ಲ. ಹಂಗಾಗಿ ಈ ಸತಿ ಯಿಂಗ್ ಯಾಂಗ್ ಚಾಲೆಂಜ್ 2 ಶುರು ಮಾಡೋಣ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಮೊದಲನೇದಾಗಿ ಯಿಂಗ್ ಯಾಂಗ್ ಚಾಲೆಂಜ್ ಅಂದರೆ ಏನು ಅಂತ ಒಬ್ಬರು ಕೇಳ್ತಾ ಇದ್ದಾರೆ. ನಾ ಹೇಳ್ತೀನಿ. 69 ದಿವಸಗಳು ನಾನು ಆ ವೆಬ್ಸೈಟನ್ನು ಓಪನ್ ಮಾಡ್ತೀನಿ. ಯಿಂಗ್ ಯಾಂಗ್ ಚಾಲೆಂಜ್ 2 ಬಗ್ಗೆ ನಾನು ಈಗ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಯಾಕೆ ಮಾಡಬೇಕು ಈ ಚಾಲೆಂಜು? ಧ್ಯಾನ ಸಾಕಲ್ವಾ ಸರ್, ಡೈಲಿ ಮಾಡ್ತಾ ಇದ್ದೀನಿ, ಹಂಗೆ ಮಾಡ್ತಾ ಹೋಗ್ತೀನಿ ಅಂದರೆ, ಒಂದು ಡೆಸ್ಟಿನೇಷನ್ ಇಲ್ಲ, ಒಂದು ಗೋಲ್ ಇಲ್ಲ, ಒಂದು ಗ್ರೂಪ್ ಎನರ್ಜಿ ಇಲ್ಲ ಅಂದರೆ ರಿಸಲ್ಟ್ಸ್ ಬರಲ್ಲ ಮಾಸ್ಟರ್ಸ್. ನನಗೆ ಏನು ಬೇಕು ಅಂದರೆ ರಿಸಲ್ಟ್ ಬೇಕು. ಡೈಲಿ ಕೂತ್ಕೊಳ್ತಾ ಇದ್ದೀರಿ, ಡೈಲಿ ಸಾಧನೆ ಮಾಡ್ತಾ ಇದ್ದೀರಿ, ಇಷ್ಟು ಸಿನ್ಸಿಯರ್ ಆಗಿದ್ದೀರಿ, ನಿಮಗೆ ರಿಸಲ್ಟ್ಸ್ ಬರಬೇಕು. ಇದನ್ನು ವಿನ್ ವಿನ್ ಕಾನ್ಸೆಪ್ಟ್ ಅಂತ ನಾನು ಹೇಳ್ತೀನಿ. ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ನನಗೂ ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ. ಇಷ್ಟು ಸಮಯ ನಾವು ಎಲ್ಲರೂ ಇಲ್ಲಿ ಇಡ್ತಾ ಇದ್ದೀವಿ ಅಂದರೆ ರಿಸಲ್ಟ್ ಬರಲೇಬೇಕು. ಫಿಸಿಕಲ್ ಹೆಲ್ತ್ ಆಗಲಿ, ಮೆಂಟಲ್ ಹೆಲ್ತ್ ಆಗಲಿ, ಸ್ಪಿರಿಚುವಲ್ ಹೆಲ್ತ್ ಆಗಲಿ, ರಿಸಲ್ಟ್ ಬರಲೇಬೇಕು. ಯಾರು ಸಿನ್ಸಿಯರ್ ಆಗಿದ್ದಾರೋ ಅವ್ರಿಗೆ ರಿಸಲ್ಟ್ ಬರುತ್ತೆ. ಬಟ್ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಬಂದು ಹೇಳಿದ್ರೆ ಮಾತ್ರ ಗೊತ್ತಾಗ್ತಾ ಇದೆ. ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡೋಣ. ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತದೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಎಷ್ಟು ಕನ್ನಡಿಗರು ಅವ್ರ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ. ಇನ್ಸ್ಪಿರೇಷನ್ ಕೊಡಬೇಕು. ನಮ್ಮ ಜೀವನ ಪ್ರತಿಯೊಬ್ಬರಿಗೆ ಇನ್ಸ್ಪಿರೇಷನ್ ಆಗಬೇಕು. ನಮ್ಮನ್ನು ನೋಡಿದ ತಕ್ಷಣ ನಾನು ಇವ್ರ ಥರ ಆಗಬೇಕು ಅನ್ನೋ ಇನ್ಸ್ಪಿರೇಷನ್ ನೀವು ಕೊಡಬೇಕು. ಆ ಶಕ್ತಿ ನಮ್ಮೊಳಗೆ ಇದೆ. ಡೇಟಾ ಇಲ್ಲ. ಈ ಡೇಟಾಗೋಸ್ಕರ ನಾವೆಲ್ಲರೂ ಮಾಡೋಣ, ಕೆಲಸ ಮಾಡೋಣ. ಈಗ ನಾನು ತೋರಿಸ್ತೀನಿ ಯಿಂಗ್ ಯಾಂಗ್ ಚಾಲೆಂಜ್ ಲೆವೆಲ್ 2 ಜೂನ್ 1ನೇ ತಾರೀಕಿನಿಂದ ಶುರುವಾಗುತ್ತೆ. ಆಗಸ್ಟ್ 8ನೇ ತಾರೀಕಿಗೆ ಮುಗ್ದೋಗುತ್ತೆ. 69 ಡೇಸ್. ಲೆವೆಲ್ 2. ಲೆವೆಲ್ 1 ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಲೆವೆಲ್ 2 ಡೈರೆಕ್ಟಾಗಿ ಜಂಪ್ ಹಾಕ್ಬೋದು. ಲೆವೆಲ್ 1 ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪನೇ ಮಾಡಿದ್ರೂ ಪರವಾಗಿಲ್ಲ, ಕಂಪ್ಲೀಟ್ ಮಾಡಿದ್ರೂ ಪರವಾಗಿಲ್ಲ. ಪ್ರತಿಯೊಬ್ಬರು ಇನ್ಮೇಲೆ ಲೆವೆಲ್ 1 ಇಲ್ಲ, ಲೆವೆಲ್ 2 ಡೈರೆಕ್ಟಾಗಿ ಜೂನ್ 1 ಆಗಸ್ಟ್ 8 ತನಕ ಮಾಡೋಣ. ಬಟ್ ಒಂದು ವಿಷಯ ಏನು ಅಂದರೆ, ಇವತ್ತು ನಾಳೆ ಹೊತ್ತು 3 ದಿವಸ ನಾನೊಂದು ಫಾರ್ಮ್ ಓಪನ್ ಮಾಡ್ತೀನಿ.
ಪ್ರತಿಯೊಬ್ಬರು ಆ ಫಾರ್ಮ್ ಫಿಲ್ ಮಾಡಲೇಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ಯಾರಾದರೂ ಹುಡುಗರು ಇರ್ತಾರೋ, ಯಾರಾದರೂ ಟೆಕ್ನಾಲಜಿ ಗೊತ್ತಿರೋ ಇರ್ತಾರೋ, ಅವರಿಂದ ಆ ಫಾರ್ಮ್ ಫಿಲ್ ಮಾಡಬೇಕು. ಅದೂ ಇಲ್ಲ ಅಂದರೆ ನಾನು ಹೆಲ್ಪ್ಲೈನ್ ನಂಬರ್ಸ್ ಕೊಡ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ. ಆ ಗ್ರೂಪ್ಗೆ ನೀವು ಜಾಯಿನ್ ಮಾಡಿ ಅವರು ಹೆಲ್ಪ್ಲೈನ್ ಫೋನ್ ಮಾಡಿದ್ರೆ ನಿಮ್ಮ ಫಾರ್ಮ್ ಅವ್ರು ಫಿಲ್ ಮಾಡ್ತಾರೋ. ಬಟ್ ಏನು ಅಂದರೆ ಈ ಲೆವೆಲ್ 2 ಈ 3 ದಿವಸ ಅಷ್ಟೇ. ಈ 3 ದಿವಸ ಒಳಗೆ ನೀವು ನಿಮ್ಮ ಹೆಸರು ಡೀಟೇಲ್ಸ್ ಕೊಟ್ಟಿಲ್ಲ ಅಂದರೆ ಈ ಲೆವೆಲ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಆಗಲ್ಲ. ಇದು ಓಪನ್ ಚಾಲೆಂಜ್ ಅಲ್ಲ, ಇದು ಕ್ಲೋಸ್ಡ್ ಚಾಲೆಂಜ್. 500 ಜನ ಬರ್ಬೋದು, 1000 ಜನ ಬರ್ಬೋದು, 2000 ಜನ ಬರ್ಬೋದು. ನನಗೆ ಅದ್ರ ಬಗ್ಗೆ ಏನಿಲ್ಲ, 50 ಜನ ಬಂದ್ರೂ ಸಾಕು. ಬಟ್ ಏನು ಅಂದರೆ ಈ 3 ದಿವಸ ಮಾತ್ರನೇ ಫಾರ್ಮ್ ಓಪನ್ ಇರುತ್ತೆ. ಈ 3 ದಿವಸ ಯಾರು ನೀವು ಫಿಲ್ ಮಾಡ್ತಿರೋ ಅವರು ಮಾತ್ರ ಈ ಚಾಲೆಂಜಲ್ಲಿ ಎಂಟರ್ ಆಗ್ತೀವಿ. ಓಕೆ, ಸೊ ರೂಲ್ಸ್ ಏನು ಅಂದರೆ ಇಂಗ್ಯಾಮ್ ಚಾಲೆಂಜ್ 1 ನೀವು ಏನೇನು ಪಾಟಿಸಿದ್ರೋ ಆ 8 ರೂಲ್ಸ್ ಹಂಗೆ ಇರುತ್ತದೆ. ಅದರ ಜೊತೆ 2 ನಾನು ಆ್ಯಡ್ ಮಾಡಿದ್ದೀನಿ. ಮತ್ತೆ ಒಂದು ಸತಿ ಈ ರೂಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಡೈಲಿ ನಿಮ್ಮ ವಯಸ್ಸೆಷ್ಟೋ ಅಷ್ಟು ನಿಮಿಷಗಳು ನೀವು ಧ್ಯಾನ ಮಾಡಬೇಕು ಮಿನಿಮಮ್. 2ನೇದು 10 ಪೇಜು ಪುಸ್ತಕ ಅನ್ನೋದು ಆಧ್ಯಾತ್ಮಿಕ ಪುಸ್ತಕ, ಸ್ಪಿರಿಚುವಲ್ ಬುಕ್, ಅದು ಯಾವುದೇ ಭಾಷೆ ಪರವಾಗಿಲ್ಲ, ಅದು ನೀವು ಓದಬೇಕು. ಅಟ್ಲೀಸ್ಟ್ ಒಬ್ಬರಿಗೆ ನಿಮ್ಮ ಧ್ಯಾನ ಅನುಭವಗಳು ಹೇಳಿ, ಇಲ್ಲಾಂದರೆ ಧ್ಯಾನವನ್ನು ಹೇಳ್ಕೊಡ್ಬೇಕು. ಫೋನಲ್ಲಿ ಮಾಡ್ತಿರೋ, ವಾಟ್ಸಾಪಲ್ಲಿ ಮಾಡ್ತಿರೋ, ಡೈರೆಕ್ಟಾಗಿ ಮೀಟ್ ಮಾಡಿ ಮಾಡ್ತಿರೋ, ಅಂದರೆ ಪ್ರತಿಯೊಂದು ದಿವಸನೂ ಅವರು ಹೊಸವರಾಗಿರಬೇಕು. ನನಗೆ ಸಿಗ್ತಾ ಇಲ್ಲ ಅನ್ನೋದು ಹೇಳಿದ್ರೆ ಅಲ್ಲಿ ನೋವಾಗುತ್ತೆ ಅಷ್ಟೇ. ನನಗೆ ಕಾರಣ ಬೇಡ, ನನಗೆ ರಿಸಲ್ಟ್ ಬೇಕು. ಡೈಲಿ ನಿಮ್ಮ ಫಿಸಿಕಲ್ ಬಾಡಿಗೆ ಒಂದು ಎಕ್ಸಸೈಸ್ ಕೊಡಿ, ಏನು ಮಾಡಿದ್ರೂ ಓಕೆ, 30 ನಿಮಿಷ ಪ್ರತಿ ದಿವಸ ಮಾಡಬೇಕು. ಆ್ಯಂಡ್ ಇನ್ನೊಂದು 5ನೇದು ಏನು ಅಂದರೆ ಗಾಸಿಪ್ ಏನು ಅಂತ ತುಂಬ ದಿವಸಕ್ಕೆ ಕನ್ಫ್ಯೂಸ್ ಆಯಿತು ತುಂಬ ಜನಕ್ಕೆ. ಒಬ್ಬರು ಇಲ್ಲ ಅಂದರೆ ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡಿದ್ರೆ ಅದು ಗಾಸಿಪ್. ಒಬ್ಬರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಬೇಕಂದ್ರೆ ಅವ್ರ ಎದುರುಗಡೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡಿ, ಅದು ಗಾಸಿಪ್ ಆಗಲ್ಲ. ಅವ್ರಿಲ್ಲ ಅಂದರೆ ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ಯು ಆರ್ ನಾಟ್ ಎ ಮಾಸ್ಟರ್, ಅದು ಯು ಆರ್ ನಾಟ್ ಫಾಲೋಯಿಂಗ್ ದಿಸ್. ಸೊ ಗಾಸಿಪ್ ಅನ್ನೋದು ಇರಬಾರದು, ಎನಿ ಫಾರ್ಮ್ ಇರಬಾರದು. 6ನೇ ರೂಲು ಸ್ಟ್ರಿಕ್ಟ್ ವೆಜಿಟೇರಿಯನ್ ಡಯಟ್. ಎಷ್ಟೋ ಜನ ನನಗೆ ಹೇಳಿದ್ರು ಗಾರ್ಲಿಕನ್ನು ಬಿಟ್ಟಿದ್ವಿ ಸರ್ ಅಂತ. ಇವಾಗ ಗೊತ್ತಾಗ್ತಾ ಇದೆ, ಒಬ್ಬೊಬ್ಬ ಮಾಸ್ಟರು ಹೊರಗೆ ಎಲ್ಲಿ ಹೋಗಿದ್ರು, ಫ್ರೆಂಡ್ಸ್ ಮನೆಗೆ ಹೋಗಿದ್ರು, ಹೋಟೆಲ್ಗೆ ಹೋಗಿದ್ರು, ಎಲ್ಲಿ ಹೋಗಿದ್ರು ಒಂದು ಪದಾರ್ಥ ತಿನ್ನೋಕೆ ಮುಂಚೆ ಅವೇರ್ನೆಸ್ ಬಂದಿದೆ, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ನೋಡಿ ತಿಂತಾ ಇದ್ದಾರೆ. ಅದೇ ಗ್ರೇಟ್ ಎನ್ಲೈಟನ್ಮೆಂಟ್. ಸೊ ನೋ ಗಾರ್ಲಿಕ್, ನೋ ಮೈಕ್ರೋವೇವ್. ಈಗ ಬೇಕರಿಯಲ್ಲಿ ತುಂಬ ಐಟಮ್ಸು OTG ಅಂತ ಒಂದಿದೆ, OTG ಓವನ್ ಅಂತಾರೆ, ಅದರಲ್ಲಿ ಮಾಡ್ತಾರೆ, ಮೈಕ್ರೋವೇವಲ್ಲಿ ಮಾಡಲ್ಲ. ನೀವು ಬೇಕರಿ ಹತ್ರ ಕೇಳಬೇಕು. ತುಂಬ ಜನ ಬೇಕರಿಯೇ ಬಿಟ್ಟಿದ್ದೀವಿ ಸರ್, ನೀವು ಮೈಕ್ರೋವೇವ್ ಅಂತ ಹೇಳಿದ್ರು, ಅಲ್ಲಿ ಓವನ್ ಇದೆ ನಾವು ಬಿಟ್ಟಿದ್ದೀವಿ. ಇಲ್ಲ, OTGಯಲ್ಲಿ ಮಾಡಿದ್ರೆ ಪ್ರಾಬ್ಲಮ್ ಅಲ್ಲ, ಮೈಕ್ರೋವೇವ್ ಇದೆಯಾ ಅಂತ ಕೇಳಬೇಕು. ಪ್ರತಿಯೊಂದು ಕೇಳಬೇಕು. ನಾನು ಎಲ್ಲಿ ಹೋಗಿದ್ರು ಆ ಭಟ್ರ ಹತ್ರ, ಆ ಚೆಫ್ ಹತ್ರ ಕೇಳ್ತೀನಿ, ಯಾವ ಐಟಮಲ್ಲಿ ಯಾವ ಇದೆ ನೀವು ಕನ್ಫರ್ಮ್ ಆಗಿ ಹೇಳಿ ಅಂತ. ಯಾಕೆಂದರೆ ಸರ್ವ್ ಮಾಡೋರ್ಗೆ ಗೊತ್ತಿಲ್ಲ. ನೀವು ಬೇಕಂದರೆ ಒಂದು ಕೆಲಸ ಮಾಡಿ, ಈ ಹೋಟೆಲಲ್ಲಿ 2-3 ಜನ ಸರ್ವ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ 3 ಜನ ಹತ್ರ ಹೋಗಿ ಯಾವ ಐಟಮಲ್ಲಿ ಬೆಳ್ಳುಳ್ಳಿ ಇಲ್ಲ ಅಂತ ಕೇಳಿ 3 ಜನ 3 ಕತೆ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಪಾರ್ಸಲ್ ತಗೊಂಡು ಕೊಡೋದು ಮಾತ್ರ ಗೊತ್ತು, ಪ್ಲೇಟ್ ಕೊಡೋದು ಗೊತ್ತು. ನೀವು ಭಟ್ರ ಹತ್ರ ಹೋಗ್ಬೇಕು, ಡೈರೆಕ್ಟಾಗಿ ಹೋಗಿ ಕೇಳಿ, ಅವ್ರು ಹೇಳ್ತಾರೋ ಯಾವುದಲ್ಲಿ ಯಾವುದು ಇದೆ ಇಲ್ಲ ಅಂತ. ಇನ್ನೊಂದು, ಡೈಲಿ ನಿಮ್ಮ ಅನುಭವಗಳು ಬರೀಬೇಕು. ಈ ಸತಿ ನಾನೇನು ಮಾಡ್ತೀನಿ ಅಂದರೆ ಒಂದು ಫಾರ್ಮ್ಯಾಟ್ ನಿಮಗೆ ಕೊಡ್ತೀನಿ, ಆ ಪ್ರಿಂಟೌಟ್ ತಗೊಂಡು ನೀವು ಬುಕ್ ಮೈಂಟೈನ್ ಮಾಡಿ. ಬಟ್ ಈ ಶೀಟನ್ನು ನೀವು ಫಿಲ್ ಮಾಡಬೇಕು. ಏನಲ್ಲ, ಆ ಶೀಟಲ್ಲಿ 10 ಕಾಲಮ್ಸು ಡೇಟ್ಸ್ ಇರುತ್ತೆ. ಜಸ್ಟ್ ಎಸ್ ನೋ ಮಾತ್ರ ನೀವು ಟಿಕ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ನಂಬರು ಅಲ್ಲಿ ಇರಬೇಕು. ಇದರ ಬಗ್ಗೆ ಪ್ರತಿ ಕ್ವಶನ್ಗೆ ನಾನು ಆನ್ಸರ್ ಕೊಡ್ತೀನಿ. ಫಸ್ಟ್ ಫಿನಿಶ್ ಮಾಡೋಣ. ಇನ್ನೊಂದು 2 ಫುಲ್ ಮೂನ್ಸ್ ಬರ್ತಾ ಇದೆ, ಜೂನ್ 22, ಜೂಲೈ 21. ಆ ದಿವಸಗಳು 3 ಅವರ್ ಧ್ಯಾನ ಮಾಡಬೇಕು ಕಂಟಿನ್ಯೂಸ್ ಆಗಿ, ಇಲ್ಲಾಂದರೆ 3 ಟೈಮ್ಸು. ಬಟ್ ಎಂಡ್ ಆಫ್ ದ ಡೇ 3 ಗಂಟೆ ನೀವು ಕಂಪ್ಲೀಟ್ ಮಾಡಬೇಕು. ಇಲ್ಲ ಸರ್ ನನ್ನ ಹತ್ರ ಆಗ್ತಾ ಇಲ್ಲ ಅಂದರೆ ಚಾಲೆಂಜ್ಗೆ ದಯವಿಟ್ಟು ಎಂಟರ್ ಆಗಬೇಡಿ, ಟ್ರೈ ಮಾಡಬೇಕು. ಈ ಸತಿ ಈ ಯಿಂಗ್ ಯಾಂಗ್ ಚಾಲೆಂಜಲ್ಲಿ 2 ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು, ಪ್ರತಿ ದಿವಸ 30 ನಿಮಿಷ ಯಾವುದೇ ಒಂದು ಆರ್ಟ್ ಇಲ್ಲಾಂದರೆ ಒಂದು ಮ್ಯೂಸಿಕ್ಕು ನೀವು
ಪ್ರಾಕ್ಟೀಸ್ ಮಾಡಬೇಕು 30 ನಿಮಿಷ. ಗುರು ಇರಬೇಕಂತನೂ ಇಲ್ಲ, 30 ನಿಮಿಷ ಇವಾಗ ಭಕ್ತಿ ಹಾಡಿದೆ ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಏನೋ ಒಂದು ಕ್ರಿಯೇಟಿವ್ ಸೈಡ್ ಅಂದರೆ ನಮ್ಮ ರೈಟ್ ಬ್ರೈನ್ ಆಕ್ಟಿವೇಟ್ ಆಗಬೇಕು. ಇದು ಯಾಕೆ ಸರ್ ಧ್ಯಾನಕ್ಕೆ ಇದಕ್ಕೆ ಸಂಬಂಧ ಏನಂದರೆ, ಈ ಒಂದು ಆರ್ಟ್ ಮ್ಯೂಸಿಕ್ಕಿಂದ ನಮ್ಮ ಇಂಟ್ಯೂಷನ್ ಡೆವಲಪ್ ಆಗುತ್ತದೆ, ಐಡಿಯಾಸ್ ಹೊಸದಾಗಿ ಬರುತ್ತದೆ. ಇಲ್ಲಾಂದರೆ ಲಾಜಿಕಲ್ ಮೈಂಡ್ ಮಾತ್ರ ಇದೆ. ಸೊ ಇದು ಪ್ರತಿ ದಿವಸ 30 ನಿಮಿಷ ನೀವು ಮಾಡಬೇಕು. ಲಾಸ್ಟ್ ಪಾಯಿಂಟ್ ಏನು ಅಂದರೆ, ಈ 69 ದಿವಸಗಳಲ್ಲಿ ನೀವು ಎಲ್ಲಾದರೂ ಒಂದು ಕಡೆ ಹೋಗಿ ಸೆಷನ್ ಕೊಡಬೇಕು. 4 ಸೆಷನ್ಸ್ ಕೊಡಬೇಕು. ಝೂಮ್ ಇರ್ಬೋದು, ಫಿಸಿಕಲ್ ಆಗಿರ್ಬೋದು. ಮಿನಿಮಮ್ 30 ನಿಮಿಷ ನೀವು ಮಾತಾಡಬೇಕು. ಆಗುತ್ತೆ. ಯಾವುದೋ ಒಂದು ಸೆಷನ್ಗೆ ಹೋಗಿ 30 ನಿಮಿಷ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ನಿಮ್ಮ ಟಾಪಿಕ್ ಬಗ್ಗೆ ಗೊತ್ತಿಲ್ವ, ನಾಲೆಡ್ಜ್ ಏನು ಬೇಕಂದ್ರೆ ನಾನು ಕಳಿಸ್ತೀನಿ. ನೀವು ಮಾತಾಡಬೇಕಷ್ಟೇ. 30 ನಿಮಿಷ ನಿಲ್ತ್ಕೊಂಡು ಅಲ್ಲಿ ಒಬ್ಬರಿದ್ದಾರೂ 100 ಜನ ಇದ್ದಾರೂ 1000 ಜನ ಇದ್ದಾರೂ, ಝೂಮ್ ಆದು ಫಿಸಿಕಲ್ ಸೆಷನ್ ಆದು, ನಿಮ್ಮೂರಲ್ಲಿ ಒಂದೇ ಸೆಂಟರ್ ಆದರೂ ಪರವಾಗಿಲ್ಲ. ಈ 69 ದಿವಸಗಳಲ್ಲಿ 4 ಸೆಷನ್ ಝೂಮ್ ಸೆಷನ್ಸ್ ನೀವು ಕೊಡಬೇಕು, ಇಲ್ಲಾಂದರೆ ಫಿಸಿಕಲ್ ಸೆಷನ್ಸ್ ಕೊಡಬೇಕು. ಆವಾಗ ನೀವು ಮಾಸ್ಟರ್ ಆಗ್ತೀರಿ. ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದರೆ ನೀವು ಸ್ಟೂಡೆಂಟ್, ಮಾಸ್ಟರ್ ಆಗಲ್ಲ. 10 ಚಾಲೆಂಜಸ್ ಮಾಡೋಣ ಮಾಸ್ಟರ್ಸ್. ಈ ಚಾಲೆಂಜಸ್ ನಾನು ಹೇಳಿದ್ದೀನಿ, ಈ ಲಿಂಕ್ಸ್ ನಾನು ಕಳಿಸ್ತೀನಿ. ನಿಮಗೆ ಎಷ್ಟೇ ಡೌಟ್ಸ್ ಇದ್ದರೆ ನಾನು ಆನ್ಸರ್ ಮಾಡ್ತೀನಿ. ಯಾಕೆಂದರೆ ನಾವು ಇನ್ನೂ ಟೈಮ್ ಇದೆ, 3 ದಿವಸ ಇದೆ. ಈ 3 ದಿವಸ ಒಳಗೆ ನಿಮ್ಮ ಪ್ರತಿಯೊಬ್ಬರಿಗೆ ಏನೇನು ಕ್ವಶನ್ಸ್ ಇದೆಯೋ ನಾನು ಗ್ಯಾರಂಟಿ ಹೇಳ್ತೀನಿ. ಈ ಸತಿ ಏನು ಅಂದರೆ, ನನಗೆ 10 ಮ್ಯಾನೇಜರ್ಸ್ ಬೇಕು. ನಿಮ್ಮ ಕೆಳಗೆ 30ಇಂದ 50 ಜನ ಇರ್ತಾರೆ. ಪ್ರತಿ ದಿವಸ ಅವರನ್ನು ನೀವು ಫಾಲೋ ಅಪ್ ಮಾಡಿದ್ರಾ ಇಲ್ವಾ ಅಂತ ಡೇಟಾ ತಗೊಂಡು ಒಂದು ಶೀಟ್ ನೀವು ಫಿಲ್ ಮಾಡಬೇಕು. 10 ಜನಕ್ಕೆ ಮಾತ್ರನೇ ಅವಕಾಶ ಇದೆ. ಈ 10 ಮಾಸ್ಟರ್ಸು ಡೈರೆಕ್ಟಾಗಿ ನಾನು ಅವ್ರ ಹತ್ರ ಟಚಲ್ಲಿ ಇರ್ತೀನಿ, ನಮ್ಮ ಟೀಮ್ ಟಚಲ್ಲಿ ಇರ್ತಾರೆ. ಯಾಕೆಂದರೆ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನು ನೋಡೋಕೆ ಆಗಲ್ಲ. ಪ್ರತಿಯೊಂದು ಅದೊಂದು 10 ಗ್ರೂಪ್ಸ್ ಕ್ರಿಯೇಟ್ ಆಗುತ್ತದೆ. ಆ ಗ್ರೂಪ್ ಒಳಗೆ ನೀವು ಇರ್ತೀರಿ. ಪ್ರತಿ ದಿವಸ ಆ ಗ್ರೂಪಲ್ಲಿ ನೀವು ಪೋಸ್ಟ್ ಮಾಡ್ತಾ ಇರ್ತೀವಿ. ನನಗೆ ಪ್ರೂಫ್ ಬೇಕು. ನೀವು ವಾಕ್ ಮಾಡ್ತಾ ಒಂದು ಫೋಟೋ ಇಡಬೇಕು, ನೀವು ಬುಕ್ ಓದ್ತಾ ಒಂದು ಸೆಲ್ಫಿ ಕೊಡಬೇಕು, ನೀವು 4 ಸೆಷನ್ಸ್ ಕೊಟ್ಟಿದ್ರೆ ಅದು ಝೂಮು ಯೂಟ್ಯೂಬ್ ಲಿಂಕ್ಸ್ ನನಗೆ ಕೊಡಬೇಕು. ತುಂಬ ಟಫ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು ಮಾಡಿದ್ದೀನಿ ಅಂತ ನೀವು ಹೇಳಿದರೆ ಸಾಕಾಗಲ್ಲ. ಬುಕ್ ಓದಿದ್ರೆ ಯಾವ ಬುಕ್ಕು, ಆ ಕವರ್ ಪೇಜು 10 ಪೇಜಸ್ ಅಂದರೆ ಆ ಪೇಜ್ ನಂಬರ್ಸು ಸಹ ನೀವು ನನಗೆ ಪ್ರೂಫ್ ಕೊಡಬೇಕು. ತುಂಬ ಸ್ಟ್ರಿಕ್ಟ್ ಆಗುತ್ತದೆ, ತುಂಬ ಕಷ್ಟ ಆಗುತ್ತದೆ. ಬರೀ 50 ಜನ ಬಂದರೂ ನನಗೆ ಸಾಕು. ಬಟ್ ನನಗೆ ಗೊತ್ತು 1000 ಜನ ಸ್ಟಾರ್ಟ್ ಮಾಡ್ತಾರಂತ. 50 ಜನ ಬಂದ್ರೂ ಸಾಕು. ನನಗೆ ಸಿನ್ಸಿಯರ್ ಪೀಪಲ್ ಬೇಕು, ಸೀರಿಯಸ್ ಪೀಪಲ್ ಬೇಕು. ಈ 69 ದಿವಸಗಳಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ, ಎಷ್ಟು ರಿಸಲ್ಟ್ಸ್ ನಾನು ತಗೊಂಡು ಬರ್ತೀನಿ ಅಂತ ನಿಮಗೆ ಗೊತ್ತಾಗುತ್ತದೆ. 3 ದಿವಸ ಇದೆ. 3 ದಿವಸ ಅಲ್ಲಿ ಡಿಸೈಡ್ ಮಾಡಿ. ಎಸ್ ಅಂದರೆ ಎಸ್, ನೋ ಅಂದರೆ ನೋ. ಸೆಕೆಂಡ್ ಡ್ಯುಯಲ್ ಮೈಂಡೇ ಇರಬಾರದು. ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ, ನಾನು ನನ್ನ ಪ್ರೂಫ್ಸ್ ನಿಮಗೆ ಡೈಲಿ ಕಳಿಸ್ತೀನಿ. ನಾನು ಡೈಲಿ ಎಷ್ಟೋ ದಿವಸ ವೀಡಿಯೋಸ್ ಕಳಿಸ್ತಾ ಇದ್ದೀನಿ. ಒಂದೊಂದು ದಿವಸ ಆಗಿಲ್ಲ, ವೀಡಿಯೋಸ್ ಮಾಡೋರಿಲ್ಲ. ಅದಕ್ಕೆ ನಾನು ಒಂದು ಲೇಬಲ್ ಥರ ಮಾಡ್ತೀನಿ. ನಾನು ಸಿನ್ಸಿಯರಾಗಿ ಮಾಡ್ತೀನಿ. ನಿಮ್ಮ ಜೊತೆ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. ಬುಕ್ಕು ಓದೋದು ಆನ್ಲೈನಲ್ಲಿ ಓದ್ಬೋದು, ಮೊಬೈಲಲ್ಲಿ ಓದ್ಬೋದು, ಲ್ಯಾಪ್ಟಾಪಲ್ಲಿ ಓದ್ಬೋದು. ಫಿಸಿಕಲ್ ಬುಕ್ ನಾನು ಪ್ರಿಫರ್ ಮಾಡ್ತೀನಿ. ಬುಕ್ ಓದಿದ್ರೆ ಸಾಕು. ನೀವು ಅಬಂಡೆನ್ಸ್ ಯಾವುದೇ ಒಂದು ತಗೊಂಡಿದ್ರು, ದುಡ್ಡು ಅನ್ನೋದೊಂದು ಎನರ್ಜಿ, ಅದರಲ್ಲಿ ನಾವು ಮೇಡಮ್ ಅಬಂಡೆನ್ಸನ್ನು ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ತುಂಬ ಖುಷಿ ಆಗ್ತಾ ಇದೆ. ಈಗ 2 ಅನೌನ್ಸ್ಮೆಂಟ್ ಆಗಿದೆ ಇವತ್ತು. ಒಂದು ಇಂಗ್ಯಾಂಗ್ ಚಾಲೆಂಜ್ 2, ಎರಡನೇದು August 15 ಈ ಇಂಗ್ಯಾಂಗ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತದೆ. ಯಾರೊಬ್ಬರು ಈ ಇಂಗ್ಯಾಂಗ್ ಚಾಲೆಂಜನ್ನು ಸಿನ್ಸಿಯರಾಗಿ ಮಾಡಿ ಅದರಲ್ಲಿ ಅಟ್ಲೀಸ್ಟ್ 80% ದಾಟ್ತಿರೋ ನಿಮ್ಮೆಲ್ಲರಿಗೆ ನನ್ನ ಕೈಯಿಂದಾನೇ ಒಂದು ಸರ್ಟಿಫಿಕೇಟನ್ನು ಕೊಡ್ತೀನಿ. ಯು ಆರ್ ಎ ಮೆಡಿಟೇಷನ್ ಟೀಚರ್ ಅಂತ. ಅದನ್ನು ಇಟ್ಕೊಂಡು ನೀವು ಎಲ್ಲಿ ಹೋಗಿದ್ರು ಕ್ಲಾಸ್ ಮಾಡ್ಬೋದು. ಯಾರು ಸರ್ಟಿಫಿಕೇಟ್ ಕೇಳಿದ್ರು ಐ ಆಮ್ ಟ್ರೈನ್ಡ್ ಫ್ರಮ್ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ ಅಂತ ಹೇಳ್ಬೋದು. ನೀವು August 15 ಈವೆಂಟಲ್ಲಿ ನಾನು ನಿಮ್ಮೆಲ್ಲರಿಗೆ ಕೊಡ್ತೀನಿ. ಇದೊಂದು ಅನೌನ್ಸ್ಮೆಂಟ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಸೇರೋಣ. ಈ ಇಂಗ್ಯಾಂಗ್ ಚಾಲೆಂಜ್ ಬಗ್ಗೆ ಪ್ರತಿಯೊಂದೂ ನಾನು ನಿಮಗೆ ವಾಟ್ಸಾಪ್ ಗ್ರೂಪಲ್ಲಿ ಕಳಿಸ್ತೀನಿ. ಯಾರು ಇಂಗ್ಯಾಂಗ್ ಚಾಲೆಂಜ್ 1 ಮಾಡಿದ್ರೋ ನಿಮ್ಮೆಲ್ಲರೂ ವಿಡಿಯೋ ತಗೊಂಡು, ಮೊಬೈಲ್ ತಗೊಂಡು ನೀವು ವಿಡಿಯೋ ಟೆಸ್ಟಿಮೋನಿಯಲ್ಸ್ ಕೊಡಬೇಕು ನನಗೆ. ಯಾಕಂದರೆ ಎಷ್ಟು ದಿವಸ ನಾವು ಮಾಡಿದ್ವಿ, ಏನನ್ನು ಬದಲಾವಣೆ ಬಂದಿರೋ ಅನ್ನೋದು ಫಾರ್ಮ್ಯಾಟ್ ನಾನು ಕೊಡ್ತೀನಿ. ಯಾರು ಇದು ಫಾಲೋ ಮಾಡಿದ್ರೋ ಪರ್ಸೆಂಟೇಜ್ ಎಷ್ಟೇ ಇರ್ಬೋದು, ನಿಮ್ಮೆಲ್ಲರ ಕಡೆಯಿಂದ ವಿಡಿಯೋ ಬರಬೇಕು. ಪ್ರತಿಯೊಂದನ್ನು ನಾನು ಗ್ರೂಪಲ್ಲಿ ಹಾಕ್ತೀನಿ.
ಹೆಲ್ಪ್ಲೈನ್ ನಂಬರ್ಸು ಕೊಡ್ತೀನಿ. ನಿಮಗೆ ಅವರೆಲ್ಲರೂ ಹೆಲ್ಪ್ ಮಾಡ್ತಾರೆ. ಲಕ್ಷಾಂತರ ಜನ ತುಂಬ ಧ್ಯಾನವನ್ನು ಹುಡುಕಿ ನಮ್ಮ ಹತ್ರ ಬರೋ ದಿವಸಗಳು ಬರ್ತಾ ಇದೆ. ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಮಾಸ್ಟರ್ಸ್. ಬಿ ರೆಡಿ. ಮುಂದಿನ ದಿವಸಗಳಲ್ಲಿ ಯಾರಿಗೂ ಸಮಯ ಆಗಿರಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೆ ಧ್ಯಾನ ಹೇಳ್ಕೊಡೋಕ್ಕೇನೆ ಸಮಯ ಇರಲ್ಲ. ಅಷ್ಟೊಂದು ದಿವಸಗಳು ಹತ್ರ ಬರ್ತಾ ಇದೆ. ಬಿ ರೆಡಿ. ಥ್ಯಾಂಕ್ ಯು ವೆರಿ ಮಚ್.